ಸೊ ಫರ್ಟಿಲಿಟಿ ಇಶ್ಯೂಸ್ ಪೇಷಂಟ್ಸ್ನ ನಾವು ನೋಡುವಾಗ ಸುಮಾರು ಪೇಷಂಟ್ ಕೇಳ್ತಾರೆ, ನಾವು ಇಂಟರ್ಕೋರ್ಸ್ ಮಾಡಿದ್ಮೇಲೆ ಎಲ್ಲ ಸೆಮೆನ್ ಎಲ್ಲ ಆಚೆ ಕಡೆನೇ ಬರುತ್ತೆ, ಸೊ ಇದರಿಂದ ನಮಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ವಾ, ಸೊ ಇದರಿಂದ ವೀರ್ಯಾಣುಗಳು ಒಳಗಡೆ ಹೋಗ್ತಾ ಇಲ್ವಾ ಅಂತ ಕೇಳ್ತಾರೆ. ಸೊ ಇಂಟರ್ಕೋರ್ಸ್ ಮಾಡುವಾಗ ಸೊ ಇಲ್ಲಿ ಸೆಮೆನ್ ಅನ್ನೋದು ಈ ಪೋರ್ಷನಲ್ಲಿ ಅದು ಕಲೆಕ್ಟ್ ಆಗಿರುತ್ತೆ. ಸೊ ಈ ಪೋರ್ಷನಿಂದ ಈ ಸೆಮೆನ್ ಫ್ಲೂಯಿಡ್ನಲ್ಲಿ ಈ ಸ್ಪರ್ಮ್ಸ್ ಅನ್ನೋದು ಜಸ್ಟ್ ಒಂದು ಸೆಲ್ಸ್ಗಳ ಥರ ಇರುತ್ತೆ, ಅದು ಬಿಟ್ಟರೆ ಲಿಕ್ವಿಡ್ ಎಲ್ಲ ಇರುತ್ತೆ, ವಾಟರ್ ಇರುತ್ತೆ. ಸೊ ಅದು ಹೊರಗಡೆನೇ ಬರಬೇಕು, ಅದು ಇನ್ನೆಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ವೀರ್ಯಾಣು ಏನಿರುತ್ತೆ, ಆ ಸ್ಪರ್ಮ್ಸು ಚಿಕ್ಕ ಚಿಕ್ಕ ಸೆಲ್ಸ್, ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅದೆಲ್ಲ ಮೇಲ್ಗಡೆ ಹೋಗುತ್ತೆ. ಬಟ್ ಅದ್ರ ಜೊತೆ ಇರೋಂಥ ಲಿಕ್ವಿಡ್ ಏನಿರುತ್ತೆ ಅದು ಹೊರಗಡೆ ಬಂದೇ ಬರುತ್ತೆ. ಸೊ ಈ ಥರ ಆದಾಗ ಗಾಬರಿ ಪಟ್ಕೋಬಾರ್ದು, ಹೆದರ್ಕೋಬಾರ್ದು, ಯಾವುದು ಒಳಗಡೆ ಹೋಗ್ತಾ ಇಲ್ಲ, ಇದನ್ನು ಹೇಗೆ ಮಾಡೋದು ಅಂತ. ಸೊ ಇದು ನ್ಯಾಚುರಲ್ ಇದು. ಸೊ ಹಾಗಾಗಿ ಈ ಸೆಮೆನ್ ಹೊರಗಡೆ ಬರೋದನ್ನು ಟೆನ್ಷನ್ ಮಾಡಿಕೊಂಡು ಅದಕ್ಕೆ ನಾವು ಏನೋ ಪಿಲೋ ಇಟ್ಕೊಳ್ಳಿ ನಿಮ್ಮ ಈ ಬಟಕ್ಸ್ ಅಡೀಲಿ ಅಂತ ಹೇಳ್ತೀವಿ, ಒಂದು 5-10 ನಿಮಿಷ ಮಲ್ಕೊಳ್ಳಿ, ಎದ್ದೇಳಬೇಡಿ ಅಂತ ಹೇಳ್ತೀವಿ. ಅದಾದಮೇಲೆ ಕೂಡ ಅದು ಹೊರಗಡೆ ಬರಲೇಬೇಕಾಗತ್ತೆ. ಸೊ ಇದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳೋದು ಬೇಡ, ಮತ್ತು ಇದ್ರ ಬಗ್ಗೆ ತುಂಬ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳೋದು ಬೇಕಾಗಿಲ್ಲ.